ರೈತರ ಸಮಸ್ಯೆಗೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಹೆಚ್ಚು ಕ್ರಿಯಾಶೀಲವಾಗಿ ರೈತರ ಪರವಾಗಿ ಧ್ವನಿಯಾಗಿ ಸರ್ಕಾರದ ಗಮನಕ್ಕೆ ತರೋದಕ್ಕೆ ವಿಫಲರಾಗಿದ್ದಾರೆ ಅಂತೇಳಿ ಹೇಳಿ ಸಾಮಾನ್ಯ ಜನರು ಮಾತನಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿರುವಂತ ಇಬ್ಬರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತಂದು ಅವರನ್ನ ಹಾಸನ ಜಿಲ್ಲೆಯ ಪ್ರವಾಸ ಮಾಡುವಂತೆ ಮಾಡಿ ನಮ್ಮ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರ ಗಮನಕ್ಕೂ ಕೂಡ ತಂದು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ಹೇಳಿ ಒಂದು ಸಕ್ರಿಯ ವಿರೋಧ ಪಕ್ಷದ ಶಾಸಕರಾಗಿ ಇಬ್ರು ಶಾಸಕರು ಕೂಡ ಈ ಕೆಲಸವನ್ನ ಮಾಡ್ತಿದ್ದಾರೆ. ಉಳಿದಂತೆ ಸರ್ಕಾರದ ಪರವಾಗಿ ರೈತರ ಏನು ಒಂದು ಈ ನೋವಿದೆ, ಈ ಸಮಸ್ಯೆ ಇದೆ, ಇದ್ರ ಬಗ್ಗೆ ಒಂದೇ ಒಂದು ಕಾಳಜಿಯ ಮಾತೋಗ್ಲಿ ವಿಚಾರವಾಗಿ ಒಂದು ಶಬ್ದವನ್ನ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತನಾಡದೆ ರೈತರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನ ಕಣ್ಸುತ್ತೆ. ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ತತ್ಕ್ಷಣ ಏನು ರೈತರು ಹಣವನ್ನು ವ್ಯಯ ಮಾಡಿದ್ದಾರೆ, ಅದರ ಜೊತೆಗೆ ಏನು ಅವರಿಗೆ ಬೆಳೆ ಬರ್ತಿತ್ತು ಆ ಬೆಳೆಯನ್ನ ವೈಜ್ಞಾನಿಕವಾಗಿ ಅವರು ಪಾಲಿಸಿ ಒಂದು ಪರಿಹಾರ ಹಣವನ್ನ ಕೊಡಬೇಕು ತತ್ಕ್ಷಣವಾಗಿ ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯವನ್ನ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಏನು ಒಂದು ನಮ್ಮ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ರೈತರು ಹಲವು ಸಂಘ ಸಂಸ್ಥೆಗಳನ್ನು ಒಳಗೊಂಡಂತೆ ಏನು ಈ ಸಮಸ್ಯೆ ಇದೆ ಇದನ್ನ ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ನಿರ್ಣಯನ ಮಾಡ್ತಿದೆ. ಅದರ ನೇತೃತ್ವವನ್ನ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಮಾಡುತ್ತೆ ಅನ್ನೋದನ್ನ ಈ ಮೂಲಕ ರಾಜ್ಯದ ರೈತರಿಗೆ ಸದಾ ಭಾರತೀಯ ಜನತಾ ಪಾರ್ಟಿ ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನೋ ವಿಚಾರವನ್ನ ನಿಮ್ಗಳ ಮೂಲಕ ತಿಳಿಸ್ತೀವಿ. ರೈತರ ಸಮಸ್ಯೆಗೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಹೆಚ್ಚು ಕ್ರಿಯಾಶೀಲವಾಗಿ ರೈತರ ಪರವಾಗಿ ಧ್ವನಿಯಾಗಿ ಸರ್ಕಾರದ ಗಮನಕ್ಕೆ ತರೋದಕ್ಕೆ ವಿಫಲರಾಗಿದ್ದಾರೆ ಅಂತೇಳಿ ಹೇಳಿ ಸಾಮಾನ್ಯ ಜನರು ಮಾತನಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿರುವಂತ ಇಬ್ಬರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತಂದು ಅವರನ್ನ ಹಾಸನ ಜಿಲ್ಲೆಯ ಪ್ರವಾಸ ಮಾಡುವಂತೆ ಮಾಡಿ ನಮ್ಮ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರ ಗಮನಕ್ಕೂ ಕೂಡ ತಂದು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ಹೇಳಿ ಒಂದು ಸಕ್ರಿಯ ವಿರೋಧ ಪಕ್ಷದ ಶಾಸಕರಾಗಿ ಇಬ್ರು ಶಾಸಕರು ಕೂಡ ಈ ಕೆಲಸವನ್ನ ಮಾಡ್ತಿದ್ದಾರೆ. ಉಳಿದಂತೆ ಸರ್ಕಾರದ ಪರವಾಗಿ ರೈತರ ಏನು ಒಂದು ಈ ನೋವಿದೆ, ಈ ಸಮಸ್ಯೆ ಇದೆ, ಇದ್ರ ಬಗ್ಗೆ ಒಂದೇ ಒಂದು ಕಾಳಜಿಯ ಮಾತೋಗ್ಲಿ ವಿಚಾರವಾಗಿ ಒಂದು ಶಬ್ದವನ್ನ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತನಾಡದೆ ರೈತರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನ ಕಣ್ಸುತ್ತೆ. ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ತತ್ಕ್ಷಣ ಏನು ರೈತರು ಹಣವನ್ನು ವ್ಯಯ ಮಾಡಿದ್ದಾರೆ, ಅದರ ಜೊತೆಗೆ ಏನು ಅವರಿಗೆ ಬೆಳೆ ಬರ್ತಿತ್ತು ಆ ಬೆಳೆಯನ್ನ ವೈಜ್ಞಾನಿಕವಾಗಿ ಅವರು ಪಾಲಿಸಿ ಒಂದು ಪರಿಹಾರ ಹಣವನ್ನ ಕೊಡಬೇಕು ತತ್ಕ್ಷಣವಾಗಿ ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯವನ್ನ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಏನು ಒಂದು ನಮ್ಮ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ರೈತರು ಹಲವು ಸಂಘ ಸಂಸ್ಥೆಗಳನ್ನು ಒಳಗೊಂಡಂತೆ ಏನು ಈ ಸಮಸ್ಯೆ ಇದೆ ಇದನ್ನ ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ನಿರ್ಣಯನ ಮಾಡ್ತಿದೆ. ಅದರ ನೇತೃತ್ವವನ್ನ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಮಾಡುತ್ತೆ ಅನ್ನೋದನ್ನ ಈ ಮೂಲಕ ರಾಜ್ಯದ ರೈತರಿಗೆ ಸದಾ ಭಾರತೀಯ ಜನತಾ ಪಾರ್ಟಿ ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನೋ ವಿಚಾರವನ್ನ ನಿಮ್ಗಳ ಮೂಲಕ ತಿಳಿಸ್ತೀವಿ. ರೈತರ ಸಮಸ್ಯೆಗೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಹೆಚ್ಚು ಕ್ರಿಯಾಶೀಲವಾಗಿ ರೈತರ ಪರವಾಗಿ ಧ್ವನಿಯಾಗಿ ಸರ್ಕಾರದ ಗಮನಕ್ಕೆ ತರೋದಕ್ಕೆ ವಿಫಲರಾಗಿದ್ದಾರೆ ಅಂತೇಳಿ ಹೇಳಿ ಸಾಮಾನ್ಯ ಜನರು ಮಾತನಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿರುವಂತ ಇಬ್ಬರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತಂದು ಅವರನ್ನ ಹಾಸನ ಜಿಲ್ಲೆಯ ಪ್ರವಾಸ ಮಾಡುವಂತೆ ಮಾಡಿ ನಮ್ಮ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರ ಗಮನಕ್ಕೂ ಕೂಡ ತಂದು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ಹೇಳಿ ಒಂದು ಸಕ್ರಿಯ ವಿರೋಧ ಪಕ್ಷದ ಶಾಸಕರಾಗಿ ಇಬ್ರು ಶಾಸಕರು ಕೂಡ ಈ ಕೆಲಸವನ್ನ ಮಾಡ್ತಿದ್ದಾರೆ. ಉಳಿದಂತೆ ಸರ್ಕಾರದ ಪರವಾಗಿ
ರೈತರ ಏನು ಒಂದು ಈ ನೋವಿದೆ, ಈ ಸಮಸ್ಯೆ ಇದೆ, ಇದ್ರ ಬಗ್ಗೆ ಒಂದೇ ಒಂದು ಕಾಳಜಿಯ ಮಾತೋಗ್ಲಿ ವಿಚಾರವಾಗಿ ಒಂದು ಶಬ್ದವನ್ನ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತನಾಡದೆ ರೈತರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನ ಕಣ್ಸುತ್ತೆ. ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ತತ್ಕ್ಷಣ ಏನು ರೈತರು ಹಣವನ್ನ ವ್ಯಯ ಮಾಡಿದ್ದಾರೆ, ಅದರ ಜೊತೆಗೆ ಏನು ಅವರಿಗೆ ಬೆಳೆ ಬರ್ತಿತ್ತು ಆ ಬೆಳೆಯನ್ನ ವೈಜ್ಞಾನಿಕವಾಗಿ ಅವರು ಪಾಲಿಸಿ ಒಂದು ಪರಿಹಾರ ಹಣವನ್ನ ಕೊಡಬೇಕು ತತ್ಕ್ಷಣವಾಗಿ ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯವನ್ನ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಏನೋ ಒಂದು ನಮ್ಮ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ, ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ರೈತರು ಹಲವು ಸಂಘ ಸಂಸ್ಥೆಗಳನ್ನ ಒಳಗೊಂಡಂತೆ ಏನು ಈ ಸಮಸ್ಯೆ ಇದೆ ಇದನ್ನ ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ನಿರ್ಣಯನ ಮಾಡ್ತಿದೆ. ಅದರ ನೇತೃತ್ವವನ್ನ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಮಾಡುತ್ತೆ ಅನ್ನೋದನ್ನ ಈ ಮೂಲಕ ರಾಜ್ಯದ ರೈತರಿಗೆ ಸದಾ ಭಾರತೀಯ ಜನತಾ ಪಾರ್ಟಿ ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನೋ ವಿಚಾರವನ್ನ ನಿಮ್ಗಳ ಮೂಲಕ ತಿಳಿಸ್ತೀವಿ. ರೈತರ ಸಮಸ್ಯೆಗೆ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಹೆಚ್ಚು ಕ್ರಿಯಾಶೀಲವಾಗಿ ರೈತರ ಪರವಾಗಿ ಧ್ವನಿಯಾಗಿ ಸರ್ಕಾರದ ಗಮನಕ್ಕೆ ತರೋದಕ್ಕೆ ವಿಫಲರಾಗಿದ್ದಾರೆ ಅಂತೇಳಿ ಸಾಮಾನ್ಯ ಜನರು ಮಾತನಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿರುವಂತ ಇಬ್ಬರು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತಂದು ಅವರನ್ನ ಹಾಸನ ಜಿಲ್ಲೆಯ ಪ್ರವಾಸ ಮಾಡುವಂತೆ ಮಾಡಿ ನಮ್ಮ ರೈತ ಮೋರ್ಚಾದ ರಾಜ್ಯ ಅಧ್ಯಕ್ಷರ ಗಮನಕ್ಕೂ ಕೂಡ ತಂದು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ಹೇಳಿ ಒಂದು ಸಕ್ರಿಯ ವಿರೋಧ ಪಕ್ಷದ ಶಾಸಕರಾಗಿ ಇಬ್ರು ಶಾಸಕರು ಕೂಡ ಈ ಕೆಲಸವನ್ನ ಮಾಡ್ತಿದ್ದಾರೆ. ಉಳಿದಂತೆ ಸರ್ಕಾರದ ಪರವಾಗಿ ರೈತರ ಏನು ಒಂದು ಈ ನೋವಿದೆ, ಈ ಸಮಸ್ಯೆ ಇದೆ, ಇದ್ರ ಬಗ್ಗೆ ಒಂದೇ ಒಂದು ಕಾಳಜಿಯ ಮಾತೋಗ್ಲಿ ವಿಚಾರವಾಗಿ ಒಂದು ಶಬ್ದವನ್ನ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮಾತನಾಡದೆ ರೈತರನ್ನ ಬೀದಿಗೆ ತಂದು ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇದನ್ನ ಕಣ್ಸುತ್ತೆ. ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ತತ್ಕ್ಷಣ ಏನು ರೈತರು ಹಣವನ್ನ ವ್ಯಯ ಮಾಡಿದ್ದಾರೆ, ಅದರ ಜೊತೆಗೆ ಏನು ಅವರಿಗೆ ಬೆಳೆ ಬರ್ತಿತ್ತು ಆ ಬೆಳೆಯನ್ನ ವೈಜ್ಞಾನಿಕವಾಗಿ ಅವರು ಪಾಲಿಸಿ ಒಂದು ಪರಿಹಾರ ಹಣವನ್ನ ಕೊಡಬೇಕು ತತ್ಕ್ಷಣವಾಗಿ ಅಂತ ಹೇಳಿ ನಾವು ಈ ಮೂಲಕ ಒತ್ತಾಯವನ್ನ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಏನೋ ಒಂದು ನಮ್ಮ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ, ಆ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ರೈತರು ಹಲವು ಸಂಘ ಸಂಸ್ಥೆಗಳನ್ನ ಒಳಗೊಂಡಂತೆ ಏನು ಈ ಸಮಸ್ಯೆ ಇದೆ ಇದನ್ನ ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ನಿರ್ಣಯನ ಮಾಡ್ತಿದೆ. ಅದರ ನೇತೃತ್ವವನ್ನ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಮಾಡುತ್ತೆ ಅನ್ನೋದನ್ನ ಈ ಮೂಲಕ ರಾಜ್ಯದ ರೈತರಿಗೆ ಸದಾ ಭಾರತೀಯ ಜನತಾ ಪಾರ್ಟಿ ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನೋ ವಿಚಾರವನ್ನ ನಿಮ್ಗಳ ಮೂಲಕ ತಿಳಿಸ್ತೀವಿ.